ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಕಲಂ 295ರಿಂದ 298ರ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿರಿ. ಮೊದಲನೇದಾಗಿ ಸೆಕ್ಷನ್ 295. ಇದು ಯಾವುದೇ ವರ್ಗದವರ ಮತಕ್ಕೆ ಅಪಮಾನ ಮಾಡುವ ಉದ್ದೇಶದಿಂದ ಪೂಜಾ ಸ್ಥಾನಕ್ಕೆ ಚ್ಯುತಿಯನ್ನುಂಟು ಮಾಡುವುದು ಅಥವಾ ಅದನ್ನು ಅಪವಿತ್ರಗೊಳಿಸುವುದರ ಬಗ್ಗೆ ತಿಳಿಸುತ್ತದೆ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಅಥವಾ ಯಾವುದೇ ವರ್ಗದ ವ್ಯಕ್ತಿಗಳ ಮತಕ್ಕೆ ಯಾರಾದರೊಬ್ಬರು ಅಪಮಾನ ಮಾಡುವ ಉದ್ದೇಶದಿಂದಾಗಲಿ ಅಥವಾ ಆ ಪೂಜಾ ಸ್ಥಳವನ್ನು ಅಥವಾ ಅದರ ಪವಿತ್ರವೆಂದು ಭಾವಿಸಿರುವ ಯಾವುದೇ ವಸ್ತುವನ್ನು ನಾಶಪಡಿಸಿದರೆ ಅಥವಾ ಅದನ್ನು ಹಾನಿಗೊಳಿಸಿದರೆ ಅಥವಾ ಅದನ್ನು ಅಪವಿತ್ರಗೊಳಿಸಿದರೆ ಅದನ್ನು ನಾಶ, ಹಾನಿ ಅಥವಾ ಅಪವಿತ್ರತೆಯು ತಮ್ಮ ಮತಕ್ಕೆ ಅಪಮಾನಕರವೆಂದು ಆ ವ್ಯಕ್ತಿಗಳ ವರ್ಗವು ಪರಿಗಣಿಸುವ ಸಂಭವವಿದೆ ಎಂದು ತಿಳಿದೆಯೂ ಹಾಗೆ ಮಾಡಿದರೆ ಆ ವ್ಯಕ್ತಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆಯೆಂದರೆ 2 ವರ್ಷಗಳವರೆಗಿನ ಅವಧಿಯ 2 ಬಗೆಯ ಕಾರಾವಾಸದಿಂದ ಅಥವಾ ಅದಕ್ಕೆ ಜುಲ್ಮಾನೆಯಿಂದ ಅಥವಾ ಈ 2ರಿಂದಲೂ ಆ ವ್ಯಕ್ತಿಯು ದಂಡಿತನಾಗತಕ್ಕದ್ದು. ಅದೇ ರೀತಿಯಾಗಿ ಈ ಕಲಂ ಅಂದರೆ 295 ಕಲಂನ ಅಡಿಯಲ್ಲಿ ನ್ಯಾಯಾಲಯದ ತೀರ್ಪುಗಳನ್ನು ನೋಡುವುದಾದರೆ, ಒಂದು ವರ್ಗದ ಜನರು ಒಂದು ವಸ್ತುವನ್ನು ಪೂಜಿಸದಿದ್ದರೂ ಅಂತಹ ವಸ್ತು ಅವರಿಂದ ಪೂಜಿಸಲ್ಪಟ್ಟಿದ್ದರೂ ಅದು ಪವಿತ್ರವಾದುದೆಂದು ಇಲ್ಲಿ ಭಾವಿಸಬಹುದಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಯಾವುದೇ ಒಬ್ಬ ವ್ಯಕ್ತಿಯು ಮತ್ತೊಬ್ಬರ ಮತಕ್ಕೆ ಅಪಮಾನ ಮಾಡುವುದು ಅಥವಾ ಆ ಪೂಜಾ ಸ್ಥಾನಕ್ಕೆ ಚ್ಯುತಿಯನ್ನುಂಟು ಮಾಡುವುದಾಗಲಿ ಅಥವಾ ಆ ಸ್ಥಳದಲ್ಲಿ ಅಪವಿತ್ರತೆಯನ್ನು ಉಂಟು ಮಾಡುವುದು ಕಾನೂನು ಅಪರಾಧವಾಗಿದೆ. ಸೆಕ್ಷನ್ 295A. ಇಲ್ಲಿ ಯಾವುದೇ ಜನವರ್ಗದ ಮತವನ್ನು ಅಥವಾ ಮತೀಯ ನಂಬಿಕೆಗಳನ್ನು ಅಪಮಾನಗೊಳಿಸಿ ಅವರ ಮತೀಯ ಭಾವನೆಗಳಿಗೆ ಆಘಾತವನ್ನುಂಟು ಮಾಡುವ ಉದ್ದೇಶದಿಂದ ಬುದ್ಧಿಪೂರ್ವಕವಾಗಿ ಮತ್ತು ದ್ವೇಷ ಭಾವನೆಯಿಂದ ಮಾಡಿದ ಕೃತ್ಯಗಳು ಅಪರಾಧಕ್ಕೆ ಒಳಗಾಗುತ್ತವೆ. ಅಂದರೆ ಮತ್ತೊಬ್ಬರ ಮತೀಯ ನಂಬಿಕೆಗಳಾಗಲಿ ಅಥವಾ ಅವರ ಭಾವನೆಗಳಿಗೆ ಅಪಮಾನ ಮಾಡುವುದಾಗಲಿ ಅಥವಾ ಅದನ್ನು ಉದ್ದೇಶಪೂರ್ವಕವಾಗಿ ಅವರಿಗೆ ದ್ವೇಷದ ಭಾವನೆಯಿಂದ ಮಾಡಿದಂತಹ ಕೃತ್ಯಗಳು ಅಪರಾಧಕ್ಕೆ ಹಾಗೂ ಆ ಅಪರಾಧಕ್ಕೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಭಾರತದ ಯಾವುದೇ ನಾಗರಿಕ ವರ್ಗದ ಮತೀಯ ಭಾವನೆಗಳಿಗೆ ಬುದ್ಧಿಪೂರ್ವಕವಾಗಿ ಮತ್ತು ದ್ವೇಷ ಭಾವನೆಯಿಂದ ಆಘಾತವನ್ನುಂಟು ಮಾಡುವ ಯಾವುದೇ ರೀತಿಯಾದಂತಹ ಉದ್ದೇಶದಿಂದ, ಅದು ಮೌಖಿಕವಾಗಲಿ ಅಥವಾ ಲಿಖಿತ ಶಬ್ದಗಳಿಂದ ಅಥವಾ ಚಿಹ್ನೆಯಾಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ದೃಶ್ಯ ನಿರೂಪಣೆ ಅಥವಾ ಅನ್ಯಥಾ ಆ ವರ್ಗದ ಮತಕ್ಕೆ ಅಥವಾ ಮತೀಯ ನಂಬಿಕೆಗಳಿಗೆ ಅಪಮಾನ ಮಾಡಿದರೆ ಅಥವಾ ಅದನ್ನು ಅವಮಾನ ಮಾಡಲು ಪ್ರಯತ್ನಿಸಿದರೆ ಆ ವ್ಯಕ್ತಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆಯೆಂದರೆ ಆ ವ್ಯಕ್ತಿಗೆ 3 ವರ್ಷಗಳವರೆಗಿನ ಅವಧಿಯ 2 ಬಗೆಯ ಕಾರಾವಾಸವಾಗಿರಬಹುದು ಅಥವಾ ಜುಲ್ಮಾನೆಯನ್ನು ವಿಧಿಸಬಹುದು ಅಥವಾ ಈ 2 ಆ ವ್ಯಕ್ತಿಗೆ ದಂಡವನ್ನು ವಿಧಿಸಲಾಗುತ್ತದೆ. ಸೆಕ್ಷನ್ 296. ಮತೀಯ ಕೂಟಕ್ಕೆ ತೊಂದರೆಯುಂಟು ಮಾಡುವುದು. ಇಲ್ಲಿ ಮತೀಯ ಪೂಜೆಯಲ್ಲಿ ಅಥವಾ ಮತೀಯ ಕರ್ಮಗಳಲ್ಲಿ ವಿಧಿಬದ್ಧವಾಗಿ ನಿರತವಾದ ಯಾವುದೇ ಕೂಟಕ್ಕಾಗಲಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯು ಸ್ವ ಇಚ್ಛೆಯಿಂದ ಅಡ್ಡಿಯುಂಟು ಮಾಡಿದರೆ ಆ ವ್ಯಕ್ತಿಗೆ ಕಲಂ 296ರ ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆಯೆಂದರೆ ಆ ಮತೀಯ ಕರ್ಮಗಳಿಗೆ ಅಥವಾ ಮತೀಯ ಕೂಟಕ್ಕೆ ತೊಂದರೆಯನ್ನು ಉಂಟು ಮಾಡುವಂತಹ ಯಾವುದೇ ವ್ಯಕ್ತಿಗೆ 1 ವರ್ಷದವರೆಗಿನ ಅವಧಿಯ 2 ಬಗೆಯ ಕಾರಾವಾಸವಾಗಬಹುದು ಅಥವಾ ಜುಲ್ಮಾನೆಯಾಗಬಹುದು ಅಥವಾ ಈ 2ರಿಂದಲೂ ಆ ವ್ಯಕ್ತಿಯನ್ನು
ದಂಡನೆಗೆ ಗುರಿಪಡಿಸಬಹುದಾಗಿದೆ. ಸೆಕ್ಷನ್ 297 ಸ್ಮಶಾನ ಮುಂತಾದವುಗಳಲ್ಲಿ ಅತಿಕ್ರಮ ಪ್ರವೇಶ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಭಾವನೆಗಳನ್ನು ನೋಯಿಸುವಂತಹ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯ ಮತವನ್ನು ಅಪಮಾನಗೊಳಿಸುವ ಉದ್ದೇಶದಿಂದ ಈ ಎಲ್ಲದರ ಮೂಲಕ ಯಾವುದೇ ಒಬ್ಬ ವ್ಯಕ್ತಿಯ ಭಾವನೆಗಳಿಗೆ ನೋವು ಉಂಟಾಗುವಂತೆ ಅಥವಾ ಆ ವ್ಯಕ್ತಿಯ ಮತಕ್ಕೆ ಅಪಮಾನವಾಗುವಂತಹ ಸಂಭವವಿದೆ ಎಂದು ತಿಳಿದಿಯೂ ಸಹ ಆ ವ್ಯಕ್ತಿಯು ಯಾವುದೇ ಪೂಜಾ ಸ್ಥಳದಲ್ಲಾಗಲಿ ಅಥವಾ ಸ್ಮಶಾನದಲ್ಲಾಗಲಿ ಅಥವಾ ಶವ ಸಂಸ್ಕಾರಗಳಿಗಾಗಿ ಅಥವಾ ಆ ಮೃತನ ಅವಶೇಷಗಳನ್ನು ಇಡುವುದಕ್ಕಾಗಿ ಪ್ರತ್ಯೇಕವಾಗಿಟ್ಟಂತಹ ಯಾವುದೇ ಸ್ಥಳದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಅತಿಕ್ರಮ ಪ್ರವೇಶವನ್ನು ಮಾಡಿದರೆ ಅಥವಾ ಆ ಸ್ಮಶಾನದಲ್ಲಿರುವಂತಹ ಮಾನವ ಮೃತದೇಹಕ್ಕೆ ಅಮರ್ಯಾದೆಯನ್ನು ಮಾಡಿದರೆ ಅಥವಾ ಶವ ಸಂಸ್ಕಾರಗಳನ್ನು ಮಾಡಲು ಸೇರಿದ ವ್ಯಕ್ತಿಗಳಿಗೆ ತೊಂದರೆಯನ್ನು ಉಂಟು ಮಾಡಿದರೆ ಆ ವ್ಯಕ್ತಿಗೆ ಕಲಂ 297 ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ ಆ ವ್ಯಕ್ತಿಗೆ 1 ವರ್ಷದವರೆಗಿನ ಅವಧಿಯ 2 ಬಗೆಯ ಕಾರಾವಾಸವಾಗಿರಬಹುದು ಅಥವಾ ಆ ವ್ಯಕ್ತಿಗೆ ಜುಲ್ಮಾನೆಯಾಗಿರಬಹುದು ಅಥವಾ ಈ 2ರಿಂದಲೂ ಆ ವ್ಯಕ್ತಿಗೆ ದಂಡನೆಗೆ ಗುರಿಪಡಿಸಲಾಗುತ್ತದೆ. ಅಲ್ಲದೆ ಯಾವುದೇ ಒಬ್ಬ ವ್ಯಕ್ತಿಯ ಭಾವನೆಗೆ ನೋವನ್ನುಂಟು ಮಾಡುವುದಾಗಲಿ ಅಥವಾ ಆ ವ್ಯಕ್ತಿಯ ಮತಕ್ಕೆ ಅಪಮಾನ ಮಾಡುವ ಅಥವಾ ಅದೇ ರೀತಿಯಾಗಿ ಆ ಪೂಜಾ ಸ್ಥಳಗಳಲ್ಲಾಗಲಿ ಅಥವಾ ಸ್ಮಶಾನದಲ್ಲಿ ಅತಿಕ್ರಮ ಪ್ರವೇಶ ಮಾಡಿ ಮತ್ತೊಬ್ಬರಿಗೆ ತೊಂದರೆಯನ್ನು ಉಂಟು ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಸೆಕ್ಷನ್ 298 ಮತೀಯ ಭಾವನೆಗಳಿಗೆ ಬುದ್ಧಿಪೂರ್ವಕವಾಗಿ ನೋವುಂಟು ಮಾಡುವ ಉದ್ದೇಶದಿಂದ ಪದ ಅಥವಾ ಇತ್ಯಾದಿಗಳನ್ನು ಅವರಿಗೆ ಉಚ್ಚರಿಸುವುದು ಕಾನೂನು ಅಪರಾಧ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯು ಮತೀಯ ಭಾವನೆಗಳಿಗೆ ಬುದ್ಧಿಪೂರ್ವಕವಾಗಿ ನೋವುಂಟು ಮಾಡುವ ಉದ್ದೇಶದಿಂದಾಗಲಿ ಅಥವಾ ಆ ವ್ಯಕ್ತಿಗೆ ಕೇಳಿಸುವ ಹಾಗೆ ಆ ವ್ಯಕ್ತಿಯು ಯಾವುದೇ ಪದವನ್ನು ಉಚ್ಚರಿಸುವುದ ಅಲ್ಲದೆ ಅಥವಾ ಯಾವುದೇ ಶಬ್ದವನ್ನು ಮಾಡಿದರೆ ಅವನಿಗೆ ಕಾಣುವಂತೆ ಯಾವುದೇ ಅಂಗ ಸನ್ನೆಯನ್ನು ಮಾಡಿದರೆ ಅಥವಾ ಅವನಿಗೆ ಕಾಣುವಂತೆ ಯಾವುದೇ ವಸ್ತುವನ್ನು ಇಟ್ಟರೆ ಅದು ಶಿಕ್ಷಾರ್ಹ ಅಪರಾಧವಾಗುತ್ತದೆ. ಈ ಅಪರಾಧಕ್ಕೆ ಸೆಕ್ಷನ್ 298 ಅಡಿಯಲ್ಲಿ ಆ ವ್ಯಕ್ತಿಗೆ ಅಂದರೆ ಅಪರಾಧ ಮಾಡುವಂತಹ ವ್ಯಕ್ತಿಗೆ 1 ವರ್ಷದವರೆಗಿನ ಅವಧಿಯ 2 ಬಗೆಯ ಕಾರಾವಾಸದಿಂದ ಅಥವಾ ಆ ವ್ಯಕ್ತಿಗೆ ಜುಲ್ಮಾನೆಯನ್ನು ಅಥವಾ ಈ 2ರಿಂದಲೂ ಆ ವ್ಯಕ್ತಿಯು ದಂಡನೆಗೆ ಗುರಿಯಾಗುತ್ತಾನೆ. ಇವೆಲ್ಲವೂ ಯಾವುದೇ ಒಬ್ಬ ವ್ಯಕ್ತಿಯ ವರ್ಗಕ್ಕೆ ಸೇರಿದಂತಹ ಮತಕ್ಕೆ ಅಪಮಾನ ಮಾಡುವ ಉದ್ದೇಶವಾಗಬಹುದು ಅಥವಾ ಪೂಜಾ ಸ್ಥಾನಕ್ಕೆ ಚ್ಯುತಿಯುಂಟು ಮಾಡುವಂತಹ ಅಥವಾ ಆ ಸ್ಥಳಕ್ಕೆ ಅಪವಿತ್ರಗೊಳಿಸುವುದಾಗಲಿ ಅಥವಾ ಆ ಜನವರ್ಗದ ಮತೀಯ ನಂಬಿಕೆಗಳನ್ನು ಅಪಮಾನ ಮಾಡುವುದು ಮತ್ತು ಮತೀಯ ಭಾವನೆಗಳಿಗೆ ಆಘಾತವನ್ನುಂಟು ಮಾಡುವುದು, ಅದೇ ರೀತಿಯಾಗಿ ಮತೀಯ ಕೂಟಕ್ಕೆ ತೊಂದರೆಯುಂಟು ಮಾಡುವುದಾಗಲಿ ಅಥವಾ ಸ್ಮಶಾನ ಮುಂತಾದವುಗಳಲ್ಲಿ ಅತಿಕ್ರಮ ಪ್ರವೇಶ ಮತ್ತು ಕೊನೆಯದಾಗಿ ಮತೀಯ ಭಾವನೆಗಳಿಗೆ ಅವರಿಗೆ ನೋವುಂಟು ಮಾಡುವಂತಹ ಯಾವುದೇ ರೀತಿಯಾದಂಥ ಉದ್ದೇಶದಿಂದ ಪದ ಅಥವಾ ಇತ್ಯಾದಿಗಳನ್ನು ಉಚ್ಚರಿಸುವುದು. ಈ ಎಲ್ಲ ಅಪರಾಧಗಳ ಬಗ್ಗೆ ಮಾಹಿತಿ ಮತ್ತು ಶಿಕ್ಷೆಯ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ವಿಡಿಯೋಗಳಲ್ಲಿ IPCಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ. ಧನ್ಯವಾದಗಳು.